ಕಣ್ಣೀರು ಹಾಕಿದ ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿ ತಮ್ಮ ಮಗಳು ಮಾಡಿದ್ದನ್ನು ನೋಡಿ ಒಂದು ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಅರ್ಜುನ್ ಜನ್ಯ ಅವರ ಮಗಳು, ಯಾಕೆ ಒಂದು ಕಣ್ಣೀರನ್ನು ಹಾಕಿದ್ರು ಅರ್ಜುನ್ ಜನ್ಯ ಫ್ಯಾಮಿಲಿ ಅವರು? ಸೊ ಇದ್ದಕ್ಕಿದ್ದ ಹಾಗೆ ಒಂದು ಏನಾಯಿತು ಇವರ ನಡುವೆ, ಏನನ್ನ ತಪ್ಪನ್ನು ಮಾಡಿದ್ರು ಅಥವಾ ಏನು ಮಾಡಿದ್ರು ಒಂದು ಅರ್ಜುನ್ ಜನ್ಯ ಅವರ ಮಗಳು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಯೂಟ್ಯೂಬ್ ಚಾನಲ್ನ ನೀವೇನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರಾದ ಅರ್ಜುನ್ ಜನ್ಯ ಅವರ ಫ್ಯಾಮಿಲಿ ಬಗ್ಗೆ ಒಂದು ನೋಡ್ಕೊಂಡು ಬರೋಣ. ತುಂಬಾ ಒಂದು ಕಷ್ಟದಲ್ಲಿ ಇರ್ತಕ್ಕಂಥ ಇವ್ರ ಮಗಳು ಯಾಕೆ ಈ ರೀತಿಯಾಗಿ ಮಾಡಿದ್ಲು, ಯಾಕೆ ಇವರು ಕಣ್ಣೀರನ್ನು ಹಾಕಿದ್ರು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಂದು ಕೋಟ್ಯಾಂತರ ಕನ್ನಡಿಗರ ಹೃದಯವನ್ನು ಗೆದ್ದಿರ್ತಕ್ಕಂಥ ಅರ್ಜುನ್ ಜನ್ಯ ಅವರ ನಿಜವಾದ ಹೆಸರು ಬಂದ್ಬಿಟ್ಟು ಲೋಕೇಶ್ ಅಂತ. ಇವರು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಬಾಲ್ಯದಿಂದ ಒಂದು ಸಂಗೀತದ ಮೇಲೆ ಅಪಾರ ಆಸಕ್ತಿಯನ್ನು ಹೊಂದಿರ್ತಾರೆ. ಆದರೆ ಈಗಿನ ಯಶಸ್ಸಿನ ದಿನಗಳ ಹಿಂದೆ ತುಂಬಾ ಒಂದು ಪರಿಶ್ರಮ ಇದೆ ಅವ್ರಿಗೆ. ಇವತ್ತು ಅವರನ್ನು ನಾವು ಅರ್ಜುನ್ ಜನ್ಯಾಗಿ ಯಶಸ್ವಿಯಾಗಿ ನೋಡ್ತಾ ಇದ್ದೀವಿ. ಆದರೆ ಅದರ ಹಿಂದಿನ ಕಠಿಣ ಪರಿಶ್ರಮ ಆಗಿರ್ಬೋದು, ಹೋರಾಟ ಆಗಿರ್ಬೋದು, ತುಂಬಾ ಒಂದು ಎಫರ್ಟ್ಸನ್ನು ಅವರು ಇಂದಿಗೂ ಕೂಡ ಹಾಕಿದ್ದಾರೆ. ತುಂಬಾ ದಿನಗಳ ಕಾಲದಿಂದ ಒಂದು ಎಫರ್ಟ್ಸನ್ನು ಅವರು ಹಾಕಿದ್ದಾರೆ. ಸಂಗೀತ ಕ್ಷೇತ್ರಕ್ಕೆ ಪ್ರವೇಶಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಆರಂಭದ ದಿನಗಳಲ್ಲಿ ಅವರು ಸಂಗೀತ ನಿರ್ದೇಶಕರ ಬಳಿ ಒಂದು ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡಿದ್ರು. ಅನೇಕ ಚಿತ್ರಗಳಲ್ಲಿ ಕೀಬೋರ್ಡ್ ವಾದ್ಯಕರಾಗಿ ಒಂದು ಕೆಲಸವನ್ನು ಮಾಡಿ ಅನುಭವವನ್ನು ಮಾಡ್ಕೊಳ್ತಾ ಬಂದರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ತುಂಬಾ ಕಷ್ಟಪಟ್ಟು ತಮ್ಮ ಮಗಳನ್ನ ಶಾಲೆಗೆ ಸೇರಿಸಿದ್ರು. ತಮ್ಮ ಮಗಳ ಓದಬೇಕು, ಯಾವುದೇ ರೀತಿಯಾಗಿ ತಮ್ಮ ಮಗಳಿಗೆ ಯಾವುದೇ ಒಂದು ಕುಂದುಕೊರತೆ ಆಗಬಾರ್ದು, ನನ್ನ ಮಗಳು ಚೆನ್ನಾಗಿ ಬೆಳಿಬೇಕು, ಓದಬೇಕು, ನಾನು ಪಟ್ಟಂತ ಕಷ್ಟವನ್ನು ನನ್ನ ಮಗಳು ಪಡಬಾರ್ದು, ಅವಳು ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆಯಿಂದ ತಮ್ಮ ಮಗಳನ್ನ ಒಂದು ದೊಡ್ಡ ಸ್ಕೂಲ್ಗೆ ಸೇರಿಸ್ತಾರೆ. ನನ್ನ ಮಗಳು ಚೆನ್ನಾಗಿ ಓದ್ಬಿಟ್ಟು ಒಂದು ಸಾಧನೆಯನ್ನ ಮಾಡಬೇಕು ಅನ್ನೋ ಒಂದು ವಿಚಾರದಿಂದ. ಆದರೆ ಅರ್ಜುನ್ ಜನ್ಯ ಅವರ ಮಗಳು ಮಾಡಿದ್ದೇನು ಗೊತ್ತಾ? ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಅರ್ಜುನ್ ಜನ್ಯ ಅವರ ಬಾಲ್ಯದಲ್ಲಿ ಅವರ ಕುಟುಂಬ ಬೆಂಬಲ ಆಗಲಿ ತುಂಬಾನೇ ಯಾವುದೂ ಇರಲಿಲ್ಲ ಮತ್ತು ಹಣವೂ ಕೂಡ ಹೆಚ್ಚಾಗಿ ಇರಲಿಲ್ಲ. ಆದರೆ ಒಂದು ದೊಡ್ಡ ಸಂಗೀತ ನಿರ್ದೇಶಕರಾಗಬೇಕು ಅಂತಕ್ಕಂಥ ಕನಸು ಕೂಡ ಒಂದು ಅವ್ರ ಮನಸ್ಸಿನಲ್ಲಿ ಸದಾ ಇತ್ತು. ಇನ್ನು ಅವ್ರ ಜೀವನದ ಕುಟುಂಬದ ಬೆಂಬಲ ಮುಖ್ಯ ಪಾತ್ರ ವಹಿಸಿತ್ತು. ಯಾಕಪ್ಪ ಅಂತಂದ್ರೆ ಒಂದು ನಾನೇನಾದರೂ ಮಾಡಬೇಕು, ನಮ್ಮ ಫ್ಯಾಮಿಲಿಯನ್ನು ಚೇಂಜ್ ಮಾಡಬೇಕು ಅನ್ನೋದು ಅವರು ತುಂಬಾನೇ ಒಂದು ಆಸೆಯನ್ನ ಪಟ್ಟಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಕಷ್ಟದ ದಿನಗಳಲ್ಲಿ ಅವ್ರ ಮನೆಯವರು ಅವರ ಪರವಾಗಿ ನಿಂತರು, ಒಂದು ಧೈರ್ಯವನ್ನ ತುಂಬಿದ್ರು. ಅದೇ ಅವರಿಗೆ ಒಂದು ಮುಂದೆ ಹೋಗಲು ಒಂದು ಶಕ್ತಿಯನ್ನ ನೀಡಿತು. ಯಾಕಪ್ಪ ಅಂತಂದ್ರೆ ಯಾರು ಏನು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಫ್ಯಾಮಿಲಿ ನಾನು ನಿನ್ನ ಜೊತೆ ಇದ್ದೀನಿ, ಏನಾದರೂ ಮಾಡು ಅಂತಕ್ಕಂಥ ಒಂದು ಧೈರ್ಯವನ್ನ ನೀಡಿದ್ರೆ ಸಾಕು. ಅದಕ್ಕೆ ಒಂದು ನೂರಾನೇ ಬಲಬದ್ಧತೆ ಆಗುತ್ತೆ. ಯಾರು ಬೇಕಾದರೂ ಒಂದು ಅಪೋಸಿಟ್ ಆಗಿ ನಿಂತರೂ ಕೂಡ ಒಂದು ಫ್ಯಾಮಿಲಿಯವರು ನಾನು ನಿನ್ನ ಜೊತೆ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ತುಂಬಾ ಒಂದು ಖುಷಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡ್ಬೇಕಪ್ಪ ಅಂದರೆ ತಮ್ಮ ಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಹೇಳ್ತಾ ಹೋಗ್ತಾರೆ. ನನ್ನ ಮಗಳು ತುಂಬಾ ಒಂದು ಜಾಣೆ, ಓದಿನಲ್ಲಿ ತುಂಬ ಜಾಣೆ ಆಗಿದ್ದಾಳೆ ಇವಳು. ಯಾಕಪ್ಪ ಅಂತಂದರೆ ಅವಳು ಎಲ್ಲ ಒಂದು ಪರೀಕ್ಷೆಗಳಲ್ಲೂ ಪ್ರಥಮ ರ್ಯಾಂಕ್ಗಳನ್ನು ಪಡೆದುಕೊಳ್ತಾ ಇದ್ದಾಳೆ. ತುಂಬಾ ಒಂದು ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ನನ್ನ ಮಗಳು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡ್ತಿದ್ದಾಳೆ ಅಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ಅನ್ನೋ ಮಾತನ್ನು ಇಲ್ಲಿ ಅರ್ಜುನ್ ಜನ್ಯ ಅವರು ಹೇಳ್ತಾರೆ. ಯಾಕಪ್ಪ ಅಂತಂದರೆ ಒಂದು ಹಲವಾರು ಸಾಧನೆಗಳನ್ನು ಮಾಡಿದಂಥ ಅರ್ಜುನ್ ಜನ್ಯ ಮಗಳಿಗೆ ನೀನು ಒಂದು ಸಂಗೀತ ಕ್ಷೇತ್ರಕ್ಕೆ ಬರುವುದಾದರೆ ಬಾ, ಬಿಡುವುದಾದರೆ ಬಿಡು. ಯಾಕಪ್ಪ ಅಂತಂದರೆ ನನ್ನ ಕನಸನ್ನು ನೀನು ಮುಂದುವರಿಸ್ಕೊಂಡು ಹೋಗಬೇಡ. ನಿನ್ನ ಕನಸು ಏನಿದೆಯೋ ಅದನ್ನು ನೀನು ಮುಂದುವರಿಸ್ಕೊಂಡು ಹೋಗು. ನಿನ್ನ ಮನಸ್ಸಿನಲ್ಲಿ ಏನಿದೆಯೋ, ನೀನು ಏನು ಮಾಡಬೇಕಂತ ನಿನ್ನ ಗುರಿ ಇದೆಯೋ, ನಿನ್ನ ಆಸೆ ಏನಿದೆಯೋ ಅದನ್ನು ನೀನು ನೆರವೇರಿಸು ಅನ್ನೋ ಮಾತನ್ನು ಅರ್ಜುನ್ ಜನ್ಯ ಅವರು ಅವರ ಒಂದು ಮಗಳಿಗೆ ಹೇಳ್ತಾರೆ. ಆದರೆ ಅರ್ಜುನ್ ಜನ್ಯ ಅವರ ಮಗಳು ಮಾಡಿದ್ದೇನು ಗೊತ್ತಾ? ಸೊ ಅರ್ಜುನ್ ಜನ್ಯ ಅವರ ಮಗಳು ಏನು ಮಾಡ್ತಾರೆ ಅಪ್ಪ ಅಂತಂದರೆ ಒಂದು ಸಂಗೀತವನ್ನು ತುಂಬ ಚೆನ್ನಾಗಿ ಕಲಿತಾರೆ. ಯಾಕಪ್ಪ ಅಂತಂದರೆ ಒಂದು ತಂದೆಯವರು ಅವರಿಗೇನು ಸಂಗೀತವನ್ನು ಕಲಿಸಿಕೊಟ್ಟಿಲ್ಲ, ಆದರೆ ತಂದೆ ಮಾಡೋದನ್ನು ನೋಡಿ ಇವರು ಕೂಡ ಕಲಿತಿದ್ದಾರಂತೆ. ಸೊ ಮೊನ್ನೆ ಎಷ್ಟು ನಡೆದ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅದನ್ನು ನೋಡಿದ ಒಂದು ಅರ್ಜುನ್ ಜನ್ಯ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಒಂದು ಆನಂದ ಬಾಷ್ಪ ಅಂದರೆ ಕಣ್ಣೀರನ್ನು ಕೂಡ ಹಾಕಿದೆ. ಸೊ ಈ ಒಂದು ತುಂಬಾನೇ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಅರ್ಜುನ್ ಜನ್ಯ ಅವರು ಕೂಡ ಇದಕ್ಕಾಗಿ ಒಂದು ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಸೊ ಈ ಒಂದು ಮಾಹಿತಿ ಬಗ್ಗೆ ನಿಮ್ಗೆ ಏನಿಸುತ್ತೆ, ಒಂದು ಅರ್ಜುನ್ ಜನ್ಯ ಅವರ ಮಗಳ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.